Dear students, here in this video, I am going to solve exercise number 1.3. In that, question number 4, if f of x is equals to 4x plus 3 divided by 6x minus 4, where x is not equals to 2 by 3, because if you put x equals to 2 by 3, it becomes 6 into 2 by 3, 3 1 ja, 3 2 ja, 2 2 ja 4, 4 minus 4 equals to 0. So this is becomes a not defined function, hence x is not equals to 2 by 3. So that f of x is equals to x. Okay, they asked so that f of x is equals to x. For all x is not equals to 2 by 3, what is the inverse of f? Let f of x is equals to 4x plus 3 divided by 6x minus 4. Now f of x is equals to f of x. Here in f of x, ಇಲ್ಲಿ ಎಫ್ ಆಫ್ ಎಕ್ಸ್ ಅದಲ್ಲ, ಇಲ್ಲೇ ಇದ್ರ ಹಾಕಬೇಕು. ಎಫ್ 4x ಪ್ಲಸ್ 3 ಡಿವೈಡ್ ಬೈ 6x ಮೈನಸ್ 4ನ ಇಲ್ಲಿ ಹಾಕಬೇಕು ಎಫ್ ಆಫ್ ಎಕ್ಸ್ ಅಂದ್ರೆ. ಸೊ ಇದು ಏನಾಯ್ತು ಅಂದರೆ ಎಫ್ ಆಫ್ ಎಕ್ಸ್ ಆಯ್ತು ನೋಡಿ ಇವಾಗ. ಅಂದರೆ ಇದು ಎಕ್ಸ್ ಆಗಿಬಿಡುತ್ತೆ. ಈ ಫಂಕ್ಷನ್ಗೆ ಎಕ್ಸ್ ಐತಲ್ಲ, ಎಕ್ಸ್ ಆಗದ ಈ 4x ಪ್ಲಸ್ 3 6x ಮೈನಸ್ 4 ಹಾಕ್ಬೇಕು. ಅಂದರೆ ಇಲ್ಲೇ ಮತ್ತು ಇಲ್ಲೇ ಏನು ಹಾಕಬೇಕು, 4x ಪ್ಲಸ್ 3 ಡಿವೈಡ್ ಬೈ 6x ಮೈನಸ್ 4 ಹಾಕಬೇಕು. ಯಾಕಂದ್ರೆ ಇದು ಅಷ್ಟು ಎಫ್ ಆಫ್ ಎಕ್ಸ್ ಪಾರ್ಟ್ ಆಗೈತಿ. ಎಫ್ ಆಫ್ ಎಕ್ಸ್ ಅಂತಂದ್ರೆ 4x ಪ್ಲಸ್ 3 ಡಿವೈಡ್ ಬೈ 6x ಮೈನಸ್ 4 ಐತಲ್ಲ, ಇಲ್ಲೇ ಎಕ್ಸ್ ಇದ್ದಲ್ಲೇ ಹಾಕಬೇಕು. ಅವಾಗ ಏನಾಗುತ್ತೆ, 4 ಇಂಟು 4x ಪ್ಲಸ್ 3 ಡಿವೈಡ್ ಬೈ 6x ಮೈನಸ್ 4 ಪ್ಲಸ್ 3, 6 ಇಂಟು 4x ಪ್ಲಸ್ 3 ಡಿವೈಡ್ ಬೈ 6x ಮೈನಸ್ 4 ಮೈನಸ್ 4 ಆಯಿತು. ಇಲ್ಲೇ 4 4 ಜ 16x ಪ್ಲಸ್ 4 3 ಜ 12 ಡಿವೈಡ್ ಬೈ 6x ಮೈನಸ್ 4 ಪ್ಲಸ್ 3 ಬೈ 1, ಇಲ್ಲಿ 1 ಇರ್ತದೆ. ಯಾಕಂದ್ರೆ ಎಲ್ ಸಿ ಎಮ್ ತಗೊಳಕ್ಕೆ ಅನುಕೂಲ ಆಗುತ್ತೆ ಅಂತ 1 ಬರ್ಕೊಂಡೀನಿ. ಸೊ 6 4 24x ಪ್ಲಸ್ 6 into 3 18, 6x minus 4 as it is, ಇಲ್ಲಿ 1 ಬರ್ಕೊಂಡೆ. ಸೊ ಅವಾಗ 6x minus 4 ಮತ್ತು 1 ಏನಾಗುತ್ತೆ, ಎಲ್ ಸಿ ಎಮ್ 6x minus 4 ಆಯಿತು. ಇದು 6x minus 4 1 ಮತ್ತು ಏನಾಯ್ತು, ಇದು 6x minus 4 ಆಯಿತು. ಇಲ್ಲಿ 16x ಪ್ಲಸ್ 12 ಆಸ್ ಇಟ್ ಇಸ್. ಇದೇನಾಗುತ್ತೆ ಅಂದ್ರೆ 6x minus 4ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಯಾಕೆ ಎಲ್ ಸಿ ಎಮ್ ಇದಕ್ಕೆ ಮಲ್ಟಿಪ್ಲೈ ಆಗ್ತದೆ. ಅಂದರೆ 3 ಇಂಟು 6x minus 4, ಇಲ್ಲಿ ಸಹಿತ 6x minus 4 ಈ 4ಕ್ಕೆ ಮಲ್ಟಿಪ್ಲೈ ಆಗ್ತದೆ. ಅವಾಗ ಏನಾಗುತ್ತೆ 16x ಆಸ್ ಇಟ್ ಇಸ್ 12, 3 ಇಂಟು 6 ಅಂದರೆ 18x, ಪ್ಲಸ್ ಇಂಟು ಮೈನಸ್ 3 ಇಂಟು 4 ಅಂದರೆ ಮೈನಸ್ 12, 24x ಪ್ಲಸ್ 18 ಮೈನಸ್ 4 ಇಂಟು 6 ಅಂತಾರೆ ಮೈನಸ್ 24x, ಮೈನಸ್ ಇಂಟು ಮೈನಸ್ ಪ್ಲಸ್ 16 ಆಗುತ್ತೆ. 4 ಇಂಟು 4 ಅಂದರೆ 16, ಪ್ಲಸ್ 12 ಮೈನಸ್ 12 ಹೋಯಿತು. 16 ಪ್ಲಸ್ 18x ಅಂತಂದ್ರೆ 34x, 18 ಪ್ಲಸ್ 16 ಅಂತಂದ್ರೆ 34. ಈ 34 ಹೋಯಿತು, ಎಕ್ಸ್ ಹೋಯಿತು. ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ಪ್ರೂವ್ ಆಯಿತು. ಆದರೆ ಇದನ್ನ ಇನ್ವರ್ಸ್ ಆಫ್ ಎಫ್ ಅಂತಂದ್ರೆ ಇಟ್ ಸೆಲ್ಫ್, ದ ಇನ್ವರ್ಸ್ ಆಫ್ ಎಫ್ ಈಸ್ ಇಟ್ ಸೆಲ್ಫ್. ಓಕೆ, ನೌ ದ ನೆಕ್ಸ್ಟ್ ಕ್ವಶನ್ ಈಸ್ ಫಿಫ್ತ್ ಕ್ವಶನ್. ಸ್ಟೇಟ್ ವಿತ್ ರೀಸನ್ ವೆದರ್ ಫಾಲೋವಿಂಗ್ ಫಂಕ್ಷನ್ಸ್ ಹ್ಯಾವ್ ಇನ್ವರ್ಸ್. ಇಲ್ಲಿ ಕೆಳಕೊಟ್ಟಂಥ 3 ಎಕ್ಸಾಂಪಲ್ ಅದಾವೆ, ಇದರ ಯಾವ ಇನ್ವರ್ಸನ್ನು ಹೊಂದಿವೆ ಅಂತ ಕೇಳ್ಯಾರ ಅವರು. ವಿಚ್ ಫಂಕ್ಷನ್ಸ್ ಹ್ಯಾವ್ ದ ಇನ್ವರ್ಸ್. ಸೊ ನಿಮ್ಗೆ ಗೊತ್ತದ, ಇನ್ವರ್ಸ್ ಇರಬೇಕಿತ್ತು ಅಂದ್ರೆ ದ ಫಂಕ್ಷನ್ ಶುಡ್ ಬಿ 1 1 and on to or bijective. So here this function is the function from 1 2 3 4 to 10. So when it is converted into graph, call it a b, this is a, this is b, 1 2 3 4 and 10. According to this, f of 1 is equals to 10, f of 2 is equals to 10, f of 3 is equals to 10, f of 4 is equals to 10. So all the elements related to 10 only. 1 is related to 10, 2 to 10, 3 to 10, 4 to 10. Hence it is not a 1 1 function, because more than one elements have the same image. Hence it is not a 1 1. Okay, hence f inverse does not exist for this function. For first function, f inverse does not exist because the function is not bijective. The f inverse exists only when the function is bijective. Bijective means 1 1 and on to. And please check other 2 examples by yourself. Next question is sixth one. So that function from minus 1 1 to real number given by f of x is equals to x by x plus 2 is 1 1. ಇದು ನಾವು 1 1 ಅಂತ ಪ್ರೂವ್ ಮಾಡಬೇಕು. ತಲ್ಸ ಫೈಂಡ್ ದ ಇನ್ವರ್ಸ್ ಆಫ್ ದ ಫಂಕ್ಷನ್. ಇದು 1 1 ಅಂತ ಪ್ರೂವ್ ಮಾಡಿ, ಈ ಫಂಕ್ಷನ್ 1 1 ಅಂತ ಪ್ರೂವ್ ಮಾಡಿ ಫೈಂಡ್ ದ ಇನ್ವರ್ಸ್ ಆಫ್ ದ ಫಂಕ್ಷನ್. ಈ ಫಂಕ್ಷನ್ ಅದು ನಾವು ಏನು ಕಂಡುಹಿಡಿಬೇಕಂತಂದ್ರೆ, ಅಂದರೆ ಇದೇ ಫಂಕ್ಷನ್, ಇದು ಫಾರ್ಮ್, ಇದು ಈ ಫಂಕ್ಷನ್ ಇದಲ್ಲ, ಇದಕ್ಕೆ ರಿಲೇಟ್ ಅದ.
ದ ಫಂಕ್ಷನ್ ಎಫ್ ಫ್ರಮ್ -1 ಟು ರೇಂಜ್ ಎಫ್ ಅಂತ ಯಾರ ರೇಂಜ್ ಎಫ್ ಅಂತ. ಸೊ ನಾವು ಇಲ್ಲಿ 2 ಗ್ರಾಫ್ ಹಾಕಿ, ಬಟ್ ಎಕ್ಸಾಮ್ದಾಗ ಗ್ರಾಫ್ ಹಾಕ್ಬೇಡ್ರಿ, ನಿಮಗೆ ತಿಳಿಲ್ಲ ಅಂತಂದ್ರೆ ಗ್ರಾಫ್ ಹಾಕಿನಿ. ಫಸ್ಟ್ ಇದು ನೋಡಿ 1 1 ಅಂತ ತೋರಿಸ್ಕೊಂಡಿದ್ದೀನಿ ಫಸ್ಟಿಗೆ. ಈಗ ಅವ್ರೇನು ಹೇಳಿಲ್ಲ, ಡೊಮೇನ್ ಏನಿದೆ ಅಂದರೆ -1 1 ಅದ, ಅಂದರೆ -1 ಮತ್ತು 1 ನಡುವಿನಿರುವಂಥ ಎಲ್ಲ ಸಂಖ್ಯೆಗಳದಾವಲ್ಲ ಅವನ್ನ ನಾವು ಡೊಮೇನ್ ಅಂತ ತಿಳ್ಕೊಬೇಕು. ಹೌದಾ? ಏನದು -1 ಮತ್ತು 1 ನಡುವೆ ಏನದಾವ ಅಂದರೆ ಇನ್ಫೈನೈಟ್ ನಂಬರ್ ಅದಾವಲ್ಲೇ. ಓಕೆ, ಯಾಕಂದ್ರೆ ಯಾವುದೇ ಒಂದು 2 ನಂಬರ್ ನಡುವೆ ಏನಿರ್ತಾವ ಅಂತಂದ್ರೆ ಇನ್ಫೈನೈಟ್ ನಂಬರ್ ಇರ್ತಾವೆ, ಮತ್ತು ಅವು ಹೆಂಗಿರ್ತಾವ ಅಂದ್ರೆ ರ್ಯಾಷನಲ್ ನಂಬರ್ ಇರ್ತಾವ. ಓಕೆ, ಈಗ ನೀವು ಯಾವುದೇ ಇಲ್ಲಿ -1 ಮತ್ತು 1 ನಡುವೆ ಯಾವುದೇ ನಂಬರ್ ಹಾಕಿದ್ರು ಸಹಿತ ಅದನ್ನು ಎಕ್ಸ್ ಅಂತ ತಿಳ್ಕೊಂಡು ಇಲ್ಲಿ ಎಕ್ಸ್ ಬೆಲೆ ಹಾಕಿದೆ ಅಂತಂದ್ರೆ ನಿನಗೊಂದು ರಿಯಲ್ ನಂಬರ್ ಸಿಗುತ್ತೆ. ಅಂದ್ರೆ ಇವೆರಡೂ ಸಂಖ್ಯೆಗಳ ನಡುವೆ ಇರುವ ಎಲ್ಲ ಸಂಖ್ಯೆಗಳು ಏನಪ್ಪ ಅಂದರೆ ಇಲ್ಲಿ ಇಮೇಜ್ ಇದ್ದೇ ಇರ್ತವೆ ಇಲ್ಲಿ, ಯಾಕಂದ್ರೆ ರಿಯಲ್ ನಂಬರಲ್ಲಿ ಇದೆ. ಓಕೆ, ಸೊ ಅವಾಗ ಇದು 1 1 ಫಂಕ್ಷನ್ ಆಯಿತು. ಆದರೆ ಇದು ಯಾಕಂದ್ರೆ ಆನ್ ಟು ಆಗಂಗಿಲ್ಲ, ಅಂದರೆ ಕೆಲವೊಂದು ರಿಯಲ್ ನಂಬರ್ಗೆ ಅದರ ಫ್ರೀ ಇಮೇಜ್ ಇಲ್ಲಿ ಇರೋಂಗಿಲ್ಲ. -1 ಮತ್ತು 1 ನಡುವೆ ಏನಂತಂದ್ರೆ ಫ್ರೀ ಇಮೇಜ್ ಸೊ ಇರೋಂಗಿಲ್ಲ. ಅದಕ್ಕೆ ಏನು ಮಾಡ್ರೆ ಒಳ್ಳೆ ಈ ಫಂಕ್ಷನನ್ನು ಆರನ್ನು ಸ್ಕಿಪ್ ಮಾಡಿ ಏನಪ್ಪ ಅಂದ್ರೆ ರೇಂಜ್ ಅಪ್ ತೊಂದ್ರೆ. ರೇಂಜ್ ಅಪ್ ಅಂತಂದ್ರೆ ಇಲ್ಲಿರುವಂಥ ಎಲ್ಲ ಈ -1 ಮತ್ತು 1 ನಡುವಿನ ಇರುವಂಥ ಎಲ್ಲ ಸಂಖ್ಯೆಗಳ ಇಮೇಜ್ ಅದಾವಲ್ಲ, ಆ ಇಮೇಜನ್ನು ಹಾಕ್ಕೊಂಡು ಇಲ್ಲಿ ಹಾಕಿಬಿಟ್ರೆ ನೋಡ. ಓಕೆ, ಕಿತ್ತು ಹಾಕಿ ಇಲ್ಲಿ ಹಾಕ್ಯಾರ. ಉಳಿದ ರಿಯಲ್ ನಂಬರ್ ಬಿಟ್ಟಬಿಟ್ರಲ್ಲೇ ಯಾವ ನಂಬರ್ ಈ ರಿಲೇಟ್ ಅದಾವಲ್ಲ ಆ ನಂಬರನ್ನು ಅಷ್ಟೇ ಇಲ್ಲೇ ಹಾಕಿ, ಅದಕ್ಕೆ ರೇಂಜ್ ಅಪ್ ಅಂತ ಕರಿತೀವಿ. ಯಾಕಂದ್ರೆ ರೇಂಜ್ ಇಸ್ ದ ಸಬ್ಸೆಟ್ ಆಫ್ ರಿಯಲ್ ನಂಬರ್ ಅಂತ ಕರಿತೀವಲ್ಲ. -1 ಮತ್ತು 1 ನಡುವೆ ಇರುವಂಥ ಎಲ್ಲ ಸಂಖ್ಯೆಗಳ ಜೊತೆ ಏನು ರಿಲೇಟ್ ಅದಾವಲ್ಲ ನಂಬರ್ಸು, ಆ ನಂಬರ್ಸನ್ನು ಎತ್ತಿ ಹಾಕಿ ಇಲ್ಲಿ ಹಾಕ್ಯಾರ. ಅದಕ್ಕೇನಾಯ್ತಿದು ಆನ್ ಟು ಆಯ್ತು ನೋಡು. 1 1 ಮತ್ತು ಆನ್ ಟು ಫಂಕ್ಷನ್ ಆಯ್ತಿದೆ. ಸೊ ಇದು 1 1 ಮತ್ತು ಆನ್ ಟು ಫಂಕ್ಷನ್ ಐತೆ ಅಂತ ಅಂದಾಗ ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಇರುತ್ತೆ. ಆ ಎಫ್ ಇನ್ವರ್ಸನ್ನು ಕಂಡು ಹಿಡಿಬೇಕು. ಆದರೆ ಎಕ್ಸಾಮಿನೇಷನ್ದಾಗ ನೀವು ಈ ಡಯಾಗ್ರಾಮ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಎಲ್ಲಿಂದ ಬರೀಬೇಕಂದ್ರೆ ಹಿಂಗೆ ಕೊಟ್ಟಿರ್ತಾರೆ, ಇದ್ದದ ಕೊಟ್ಟಿರ್ತಾರೆ, 1 1 ಮತ್ತು ಆನ್ ಟು ಇದ್ದದ ಕೊಡ್ತಾರೆ. ಜಸ್ಟ್ ನೀವು ಏನು ಮಾಡ್ಬೇಕು ಅಂತಂದ್ರೆ ಇದನ್ನ ಫಂಕ್ಷನ್ ಡೈರೆಕ್ಟಾಗಿ ಹಿಂಗೆ ಬರ್ಕೊಂಬಿಟ್ರಿ. ನಾವಿಲ್ಲಿ 1 1 ಮತ್ತು ಆನ್ ಟು ನಾವು ಥಿಯರಿಟಿಕಲಿ ಪ್ರೂವ್ ಮಾಡೋಣ. ಈಗ ಎಫ್ ಆಫ್ ಎಕ್ಸ್ = x/x+2 ಅಂತ ಬರ್ಕೊಂಡು, ಸೊ ಇವಾಗ ನಾವು 1 1 ಮತ್ತು 1 1 ತಿಳಿಸ್ಬೇಕಿತ್ತು ಅಂತಂದ್ರೆ ಎಫ್ ಆಫ್ x1 = ಎಫ್ ಆಫ್ x2 ಕೊಡಬೇಕು. ಎಕ್ಸ್ ಜಾಗದಾಗ ಒಂದ್ಸಲ x1 ಹಾಕ್ರಿ, ಇನ್ನೊಂದ್ಸಲ ಏನಾಗ್ರಿ x2 ಹಾಕ್ರಿ. x1/x1+2 ಆಯಿತು. x2/x2+2 ಕ್ರಾಸ್ ಮಲ್ಟಿಪ್ಲಿಕೇಶನ್ x1 × x2+2 = x2 × x1 + x2 ಆಯಿತು. x1 × x2 ಅಂತಂದ್ರೆ x1 x2 ಪ್ಲಸ್ 2x1 x2 × x1 ಆರ್ x1 × x2 ಪ್ಲಸ್ 2x2. ಇಲ್ಲಿ x1 x2 ಕ್ಯಾನ್ಸಲ್ ಆಯಿತು. 2x1 = 2x2 ಆಯಿತು. 2 2 ಕ್ಯಾನ್ಸಲ್ ಆಗಿ x1 = x2 ಬಂತು. ಅಂದ್ರೆ ಫಂಕ್ಷನ್ 1 1 ಆಯ್ತದೆ. ಹೌದಾ? 1 1 ಅಂತ ಪ್ರೂವ್ ಆಯ್ತು. ನಾವು ಏನು ಮಾಡ್ಕೊ ಆನ್ ಟು ಅಂತ ಪ್ರೂವ್ ಮಾಡೋಣ. ಆನ್ ಟು ಅಂತಂತಂದ್ರೆ ಎಫ್ ಆಫ್ ಎಕ್ಸ್ = y ಇರಬೇಕು. ಸೊ ಇವಾಗ ನಮಗೇನೈತಿ y = x/x+2 ಅಂತ ಐತಲ್ಲ. ಅಂದರೆ ಎಫ್ ಆಫ್ ಎಕ್ಸ್ = x/x+2, y ಅಂದ್ರೆ ಎಫ್ ಆಫ್ ಎಕ್ಸ್ ಅನ್ನಂಗೆ. ಹೌದಾ? ಸೊ x+2 ಈ ಕಡೆ ಕಳಿಸಿದೆ ಅಂತ ಮಲ್ಟಿಪ್ಲೈ ಆಯಿತು. y × x+2 ಆಯಿತು. ಎಕ್ಸ್ ಇಲ್ಲಿ ಉಳಿತು. y × x ಅಂದರೆ xy ಪ್ಲಸ್ 2y = x. ಸೊ ಇವಾಗ ನೋಡ್ರಿ, ಈ xyನ ಈ ಕಡೆ ಟ್ರಾನ್ಸ್ಫರ್ ಮಾಡಿ ರೈಟ್ ಸೈಡಿಗೆ, ಅದು ಮೈನಸ್ ಆಗಿಬಿಡುತ್ತೆ. 2y = x - y ಆಯಿತು. ಇಲ್ಲಿ x ಕಾಮನ್ ತೊಗೋಬೇಕು. 1 - y ಆಯಿತು. ಇಲ್ಲಿ 2y ಇಟ್ ಇಸ್. ಓಕೆ, ಈ 1 - y ಅನ್ನು ಡಿನಾಮಿನೇಟರ್ ಕಳಿಸ್ಬಿಡ್ರಿ. ಅಂದರೆ x = 2y/1 - y ಆಯಿತು. ಈ ಎಕ್ಸ್ ಬೆಲೆ ಸಿಗ್ತಿಲ್ಲ. ಇಲ್ಲಿ ಈ ಎಕ್ಸ್ ಬೆಲೆ ಏನು ಮಾಡ್ಬೇಕು, ಮತ್ತು ಎಫ್ ಆಫ್ ಎಕ್ಸ್ದಾಗ ಹಾಕ್ಬೇಕಿಲ್ಲ. ಇಲ್ಲೈತಲ್ಲ ಎಫ್ ಆಫ್ ಎಕ್ಸ್ದಾಗ ಎಕ್ಸ್ ಬೆಲೆ ಹಾಕ್ಬೇಕಿಲ್ಲ. ಎಫ್ ಆಫ್ ಎಕ್ಸ್ ಇದ್ದಂಗೆ ನೋಡಿದ, ಎಕ್ಸ್ ಇದ್ದಂಗೆ ಇಲ್ಲಿ ಎಕ್ಸ್ ಎಲ್ಲೈತಿ, ಇಲ್ಲಿ ಐತಿಲ್ಲ ಎಕ್ಸ್, ಅಲ್ಲಿ ಇದನ್ನ 2y/1 - y ಹಾಕ್ಬೇಕಿಲ್ಲ. 2y/1 - y ಡಿವೈಡೆಡ್ ಬೈ ಎಕ್ಸ್ ಐತಲ್ಲ, ಮತ್ತು ಅಲ್ಲಿ ಏನಾಗು 2/1 - y ಪ್ಲಸ್ 2 + 2. ಸೊ ಅವಾಗ 2y/1 - y ಡಿವೈಡೆಡ್ ಬೈ ಇಲ್ಲಿ ಏನಿತ್ತು LCM 1 - y ಅದ. ಈ 1 - y ಅನ್ನು LCM ಇದಕ್ಕೆ 2ಗೆ ಮಲ್ಟಿಪ್ಲೈ ಮಾಡಿರಿ. 2 × 1 - y, ಈ 2y ಆ್ಯಸ್ ಇಟ್ ಇಸ್ ಇರ್ತೈತಿ. ಸೊ ಇವಾಗ ಈ 1 - y 1 - y ಕ್ಯಾನ್ಸಲ್ ಆಗುತ್ತೆ. ಇದು 2y ಆ್ಯಸ್ ಇಟ್ ಇಸ್. 2y ಪ್ಲಸ್ 2 × 1 ಅಂದರೆ 2 ಪ್ಲಸ್ ಇಂಟು ಮೈನಸ್ 2 × y 2y. ಹೌದಾ? ಪ್ಲಸ್ 2y - 2y ಕ್ಯಾನ್ಸಲ್ ಆಯಿತು. 2y/2 ಉಳಿತು. 2 2 ಕ್ಯಾನ್ಸಲ್ ಆಗಿ y ಅಂತಂದ್ರೆ ಎಫ್ ಆಫ್ ಎಕ್ಸ್ = y ಅಂತ ಆಯಿತು. ಎಫ್ ಈಸ್ ಆನ್ ಟು ಆಯಿತು. ಅವಾಗ ಎಫ್ ಈಸ್ 1 1 ಆಯಿತು, ಆನ್ ಟು ಆಯಿತು. ಅವಾಗ ಏನಾಗುತ್ತೆ, ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಆಯಿತು. ಸೊ ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಅಂತಂದ್ರೆ ನಾವು ಇನ್ವರ್ಸ್ ಕಂಡು ಹಿಡಿನಿ ಈಗ. ಓಕೆ, ಎಫ್ ಇನ್ವರ್ಸ್ ಎಕ್ಸಿಸ್ಟ್. ಓಕೆ, ಸೊ ಇಲ್ಲಿ ಎಕ್ಸ್ ಕಂಡು ಹಿಡಿದ್ವಲ್ಲ, x = 2y/1 - y ಅಂತ ಕಂಡಿವಲ್ಲ, ಇದ ಏನಾಗುತ್ತೆ ಇನ್ವರ್ಸ್ ಆಗ್ತೈತಿ. ದಿಸ್ ಈಸ್ ದ ಇನ್ವರ್ಸ್. ಸೊ ಅದಕ್ಕೆ ಏನು ಮಾಡೋಣ, ನಾವಿಲ್ಲಿ ಈ ಎಕ್ಸ್ ಜಾಗದಾಗ g(y) ಅಂತ ಹಾಕೊಂಡ್ಬಿಡೋಣ. ಯಾಕಂತಾರೆ ಈಗ ನಮ್ಗೆ ಗೊತ್ತದ ಎಫ್ ಆಫ್ ಎಕ್ಸ್ ಅಂದರೆ y ಅಂದಂಗೆ, ಅದೇ ರೀತಿನ g(y) ಅಂದರೆ x ಅಂದಂಗೆ. ಓಕೆ, ಐ ರಿಪೀಟ್ ಒನ್ಸ್ ಅಗೇನ್, ಎಫ್ ಆಫ್ ಎಕ್ಸ್ ಅಂದರೆ y ಅಂದಂಗೆ, g(y) ಅಂತಂದ್ರೆ x ಅಂದಂಗೆ. ಅದಕ್ಕೆ ನಾವು ಇಲ್ಲಿ ಎಕ್ಸ್ ಜಾಗದಾಗ g(y) ಹಾಕೊಂಡ್ಬಿಟ್ವಿ. 2y/1 - y. ಜಿ ಅಂದರೆ ನಮ್ಗೆ ಏನು ಗೊತ್ತದ, ಎಫ್ ಇನ್ವರ್ಸ್ ಅದ, ಅಥವಾ ಎಫ್ ಇನ್ವರ್ಸ್ = g ಅಂತಂದ್ರೆ ಜಿ ಜಾಗದಾಗ ಎಫ್ ಇನ್ವರ್ಸ್ ಹಾಕೊಂಡ್ಬಿಡೋಣ. ಇಲ್ಲಿ ಬರೀ ಒನ್ಸ್ ಅಗೇನ್
g of y is equals to 2 by 1 minus y. So in place of g we have to put f inverse. F inverse of y is equals to 2y by 1 minus y. ಇಲ್ಲಿ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇರೋದ್ರಿಂದ ಇಲ್ಲಿ ಅದಕ್ಕೆ ನಾವು ಇಲ್ಲಿ ಈ y ತೆಗೆದು ಎಕ್ಸ್ ಹಾಕೊಂಡ್ಬಿಡೋಣ. ಇಲ್ಲಿ ಎಕ್ಸ್ y ಎಲ್ಲಿ ಐತಲ್ಲ ಅಲ್ಲಿ ಎಕ್ಸ್ ಹಾಕೊಂಡ್ಬಿಡೋಣ. f inverse of x is equals to 2x by 1 minus x. This is the required inverse of the f. Okay, so this is very important question, and also this is for a 5 marks question. ಏನಿಲ್ಲ ಎಷ್ಟು ಅಂತಂದ್ರೆ ಫಂಕ್ಷನ್ ಇದು 1 1 ಮತ್ತು 1 2 ಇದ್ದೇ ಇರ್ತದೆ ಅಂತ ಕೊಟ್ಟಿರ್ತಾರೆ. ನೀವೇನು ಮಾಡ್ಬೇಕಂದ್ರೆ ಆ ಫಂಕ್ಷನ್ ಬರ್ಕೊಂಡು 1 1 ಮತ್ತು 2 ಅಂತ ಪ್ರೂವ್ ಮಾಡಿ ಎಫ್ ಇನ್ವರ್ಸ್ ಇರ್ತಲ್ಲ, ನಿಮಗೆ ಇಲ್ಲಿ ಎಕ್ಸ್ ಬಂದಿರ್ತೈತಿ, ಎಕ್ಸ್ ಬೆಲೆ ಕಂಡಿಡ್ತಿರಲ್ಲ ಅದ ಇನ್ವರ್ಸ್ ಆಗುತ್ತೆ. ಅದಕ್ಕೆ ಜಿ ಆಫ್ ಐ ಅಂತ ಕೊಟ್ಕೊಂಡ್ಬಿಟ್ಟು ಅದು ಮುಂದೆ ಅದನ್ನು ಎಫ್ ಇನ್ವರ್ಸ್ ಆಫ್ ಎಕ್ಸನ್ನು ನಾವು ಕನ್ವರ್ಟ್ ಮಾಡ್ಕೋಬೇಕು ಅದನ್ನು. ಓಕೆ, ಅದೇ ರೀತಿನ 7th ಒನ್ ಇದನ್ನು ಸಹಿತ ನಾವು ಇನ್ವರ್ಸ್ ಕಂಡಿಡ್ಬೇಕು. ಕನ್ಸಿಡರ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್, ರಿಯಲ್ ನಂಬರ್ ಟು ರಿಯಲ್ ನಂಬರ್, given by f of x is equals to 4x plus 3, so that f is invertible. Find the inverse of f. f invertible ಅಂತ ತೋರಿಸಿ ಅದರ ಇನ್ವರ್ಸ್ ಕಂಡುಹಿಡಿಬೇಕು. ಸೊ ನೋಡ್ರಿ, ಇದು ರಿಯಲ್ ನಂಬರ್ ಇತ್ತು, ರಿಯಲ್ ನಂಬರ್ ಡೊಮೇನು ಆರ್ ಐತಿ, ಕೋ ಡೊಮೇನು ಆರ್ ಐತಿ, ಅಂದ್ರೆ ಈ ಫಂಕ್ಷನು ಲೀನಿಯರ್ ಇಕ್ವೇಷನ್ ಐತಿ. ಸೊ ಅವಾಗ ಏನಾಗೋದು ಕಣ್ಮುಚ್ಚಿ ಹೇಳ್ಬೋದು ಈ ಫಂಕ್ಷನ್ 1 1 ಮತ್ತು 2 ಇರ್ತೈತಿ. ರಿಯಲ್ ನಂಬರ್ ಕೋ ಡೊಮೇನ್ ರಿಯಲ್ ನಂಬರ್ ಇದ್ದು ಫಂಕ್ಷನು ಲೀನಿಯರ್ ಇತ್ತು ಅಂತಂದ್ರೆ ನಾವೇನು ಮಾಡ್ಬೇಕಂತಂದ್ರೆ ಅದನ್ನು 1 1 ಮತ್ತು 2 ಆಗ್ತೈತೆ ಅದು. ಹೌದಾ? ಅಂದರೆ ಇಲ್ಲೇ ಫಾರ್ ಎವ್ರಿ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಡೊಮೇನ್ ಆರ್ ದೇರ್ ಈಸ್ ಎ ಇಮೇಜ್ ಇನ್ ಕೋ ಡೊಮೇನ್ ಆರ್. ಸೊ ಎಕ್ಸ್ ಬಿಲ್ ಹಾಕಿದಾಗ ನಿಮಗೆ ಏನು ಬರುತ್ತೆ ಎಫ್ ಆಫ್ ಎಕ್ಸ್ ಅಂದರೆ ವಾಯ್ ಸಿಗುತ್ತೆ ನಿಮಗೆ ಇಲ್ಲಿ. ಫಾರ್ ಅದೇ ರೀತಿನ ಇಲ್ಲಿರುವಂಥ ಎಲ್ಲ ಕೋ ಡೊಮೇನ್ಗಿರುವಂಥ ಎಲ್ಲ ಎಲಿಮೆಂಟ್ಸ್ ಏನಪ್ಪ ಅಂದ್ರೆ ಫ್ರೀ ಇಮೇಜು ಈ ಡೊಮೇನ್ ಆರ್ದಾಗ ಇರದೇ ಇರ್ತಾವೆ. ಅದಕ್ಕೆ 1 1 ಮತ್ತು 2 ಇರ್ತೈತೆ ಅದು. ಸೊ ಅದಕ್ಕೆ ನಾವು ಏನು ಮಾಡಬೇಕು 1 1 ಮತ್ತು 2 ಅಂತ ಪ್ರೂವ್ ಮಾಡೋಣ. ಈಗ ಥೆರಾಟಿಕಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4x plus 3 ಐತಲ್ಲ, ಇಲ್ಲಿ x1 ಹಾಕೊಂಬೋಣ. ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2. x1 x ಜಾಗದಾಗ x1 ಹಾಕ್ರಿ ಒಂದ್ಸಲ, x ಜಾಗದಾಗ ಏನು ಮಾಡೋಣ x2 ಹಾಕ್ರಿ. ಅಂದ್ರೆ 4x1 plus 3 is equals to 4x2 plus 3. 3 3 ಹೋಯಿತು, 4x1 is equals to 4x2. ಸೊ 4 4 ಕ್ಯಾನ್ಸಲ್ ಆಗಿ ಏನು ಮಾಡ್ತು, x1 is equals to x2 ಹೋಯಿತು. ಅವಾಗ ಎಫ್ ಈಸ್ 1 1. ಹೌದಾ? ನಾವು ಈಗ ಮಾಡಬೇಕು ಆನ್ ಟು ಅಂತ ಪ್ರೂವ್ ಮಾಡಬೇಕು. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು y ಅಂತ ಪ್ರೂವ್ ಮಾಡಬೇಕು. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 4x plus 3. ಎಫ್ ಆಫ್ ಎಕ್ಸ್ ಅಂದರೆ y is equals to 4x plus 3. ನಾವು ಇಲ್ಲಿ ಏನು ಮಾಡ್ಬೇಕು ಎಕ್ಸ್ ಕಂಡಿಡೋಣ. ಇದು ಎಕ್ಸ್ ಮುಂದೆ ಏನಾಗುತ್ತೆ ಅಂದ್ರೆ ಇನ್ವರ್ಸ್ ಆಗುತ್ತೆ. ಹೌದಾ? 4x is equals to y minus 3. x is equals to ಈ 4 ಈ ಕಡೆ ಕಳಿಸಿದಾಗ ಡಿನಾಮಿನೇಟರ್ ಕಳಿಸಿದಾಗ y minus 3 divided by 4 ಆಯಿತು. ಈ ಎಕ್ಸ್ ಬೆಲೆಯನ್ನು ಫುಟ್ x is equals to y minus 3 divided by 4 ಇನ್ ಎಫ್ ಆಫ್ ಎಕ್ಸ್ದಾಗ ಹಾಕ್ಬೇಕು. ಅದನ್ನು ಎಫ್ ಆಫ್ ಎಕ್ಸ್ ಐತಲ್ಲ ಇಲ್ಲಿ 4x plus 3 ಐತಲ್ಲ. ಸೊ ಎಫ್ ಆಫ್ ಎಕ್ಸ್ ಇದ್ದಂಗೆ ಇದು 4x ಜಾಗದಾಗ ಏನಾಗಬೇಕು ಇಲ್ಲಿ ಎಕ್ಸ್ ಐತಲ್ಲ ಅದ್ರಾಗ y minus 3, ಯಾಕಂದ್ರೆ x is equals to y minus 3 by 4 ಇದೆಲ್ಲ ಹಾಕಬೇಕು. ಈ ಪ್ಲಸ್ 3 ಆಜಿಟ್ಟಿಡ ಈ 4 ಕ್ಯಾನ್ಸಲ್ ಆಯ್ತಿಲ್ಲ. ಸೊ ಇವಾಗ y minus 3 plus 3 ಉಳಿತು, minus 3 plus 3 ಕ್ಯಾನ್ಸಲ್ ಆಯಿತು, y ಉಳಿತು. ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು y ಆಯ್ತು. ಎಫ್ ಏನಾಯಿತು 2 ಆಯಿತು. ಸೊ ಎಫ್ 1 1 ಮತ್ತು 2 ಆತಂದಾಗ ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಐತೆ ಅಂದ್ರೆ ಅದು ಏನೈತಿ ಎಫ್ ಇನ್ವರ್ಸ್ ಅಂತಂದ್ರೆ ಅದನ್ನು ಏನು ಮಾಡ್ಬೇಕು, ಇಲ್ಲಿ ಎಕ್ಸ್ ಐತಲ್ಲ ಇದನ್ನು ನಾವು ಇನ್ವರ್ಸ್ ಅಂತ ಕನ್ವರ್ಟ್ ಮಾಡ್ಬೇಕಾದ್ರೆ ಇಲ್ಲ ಐತಲ್ಲ. ಎಕ್ಸ್ ಇಸ್ ಈಕ್ವಲ್ಸ್ ಟು y minus 3 by 4 ಐತಿ. ಎಕ್ಸ್ ಅಂತಂದ್ರೆ ಏನು ಏನಾಗಿಲ್ಲ g of y is equals to y minus 3 divided by 4. g is nothing but f inverse of y, that is y minus 3 by 4. So replace y by x. y ಎಲ್ಲಿದ್ದಲ್ಲಿ x ಕೊಟ್ಬಿಡೋದು. f inverse of x is equals to x minus 3 divided by 4. This is the required inverse of the function. f of x is equals to 4x plus 3. ಇದರ ಇನ್ವರ್ಸ್ ಏನಪ್ಪ ಅಂದ್ರೆ x minus 3 by 4 ಇದು ಇನ್ವರ್ಸ್ ಆಗ್ತೈತಿ. ಸೊ ಇದು 5 ಮಾರ್ಕ್ಸ್ ಕ್ವಶನ್. ಇದು ಸಹಿತ ಇನ್ನೂ ಎಕ್ಸಾಂಪಲ್ಸ್ ಅದಾವ, ಇನ್ನೊಂದು 2 3 ಅದಾವ, ಅವನ್ನ ನೀವೇ ಬಿಡಿಸ್ರಿ. ಓಕೆ, ಗೊತ್ತಾಗ್ಲಿಕ್ಕಂದ್ರೆ ಕೇಳ್ರಿ ಪ್ಲೀಸ್. ಸೊ ಇವು ಎಕ್ಸಾಂಪಲ್ಸ್, ಈ ಥರದ ಎಕ್ಸಾಂಪಲ್ಸು ನೀವು ಹಿಂದಿನ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಈ ರೀತಿ ಕ್ವಶನ್ ಇದ್ದೇ ಇರ್ತೈತಿ. ಇದು ಫಿಕ್ಸ್ ಇರ್ತೈತಿ. ಇದು 5 ಮಾರ್ಕ್ಸಿಗೆ ಫಿಕ್ಸ್ ಇರ್ತೈತಿ ಮತ್ತು ಈಸಿ ಇರ್ತೈತಿ ಅದು. ಹೌದಲ್ಲ? 1 1 ಮತ್ತು 2 ಅಂತ ಪ್ರೂವ್ ಮಾಡ್ಬೋದು ಅಷ್ಟೇ. ಕೆಲವೊಂದು ಬುಕ್ನೇ ಬೇರೆ ಕೆಲವೊಂದು ಮೆಥಡ್ ಇನ್ನೂ ಅದಾವ. ಏನಂತಾರೆ ಫಾಗ್ ಮತ್ತು ಗಾಫನ್ನು ಕಂಡಿಡಿ ಅಂತಾರೆ. ಬೇರೆ ಬುಕ್ ಬೇರೆ ಇದೆ. ಬಟ್ ನೀವು ರೆಫರ್ ಮಾಡೋದು ಇದನ್ನೇ ರೆಫರ್ ಮಾಡ್ರಿ, ಯಾಕಂದ್ರೆ ಈಸಿ ಅದ ಇದು. ಮತ್ತು ಆಲ್ಮೋಸ್ಟ್ ಇದು 2-3 ಸ್ಟೆಪ್ನಾಗ ಇದೇನಾಗುತ್ತೆ ಅಂತಂದ್ರೆ ನಿಮ್ಗೆ ಉತ್ತರ ಸಿಗ್ತೈತಿ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಪ್ಲೀಸ್ ರಿಮೆಂಬರ್. ಓಕೆ, ಥ್ಯಾಂಕ್ ಯು.